ನಮಸ್ಕಾರ ನ್ಯೂಸ್ 18ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಧರ್ಮೇಂದ್ರ ಪ್ರಧಾನ್ ಖಾತೆ ನುಂಗಿದ ಜಿರಳೆ. 35 ದಿನಗಳ ಸಿಜೆಪಿ ಹೋರಾಟಕ್ಕೆ ಗೆಲುವು. ವಿದ್ಯಾರ್ಥಿಗಳಿಗೆ ಕೇಂದ್ರ ಕೊಟ್ಟ ಅಭಯ ಏನು? ಪ್ರಧಾನ್ ರಿಸೈನ್, ಪ್ರತಿಭಟನೆ ಎಂಡ್ ಸ್ಟೋರಿ ಇದು. ದೇಶದ ಜೆನ್ಜಿಗಳ 35ನೇ ದಿನಗಳ ನಿರಂತರ ಹೋರಾಟ ಏನಿದೆ ಕೊನೆಗೂ ಅಂತ್ಯ ಆಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಕಡೆಗೂ ತಲೆಬಾಗಿದ್ದು ಕಾಕ್ರೋಚ್ ಜನತಾ ಪಕ್ಷದ ಬೇಡಿಕೆಗಳನ್ನು ಈಡೇರಿಸಿದೆ. ದೇಶದ ಯುವ ಜನತೆಯ ಒಗ್ಗಟ್ಟಿನ ಹೋರಾಟಕ್ಕೆ ತಲೆಬಾಗಿದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪ್ರಧಾನ ರಾಜೀನಾಮೆ ಅಧಿಕೃತ ಆಗ್ತಾ ಇದ್ದಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ ನಡೆಯಿತು. ಇತ್ತ ಕೇಂದ್ರ ಸರ್ಕಾರದ ಜೊತೆಗೆ 3ನೇ ಬಾರಿ ಸಿಜೆಪಿಯ ವಕ್ತಾರರು ನಡೆಸಿದ ಸಂಧಾನ ಸಭೆಯೂ ಕೂಡ ಸಕ್ಸಸ್ ಆಗಿದ್ದು ಪ್ರತಿಭಟನಾಕಾರರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಅಂತ ಕೇಂದ್ರ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಜೊತೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ನೀಟ್ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನ ಕೊಡುವುದಾಗಿಯೂ ಕೂಡ ನಡ್ಡಾ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಸತತವಾಗಿ 35 ದಿನಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸುತ್ತಿದ್ದ ಹೋರಾಟಕ್ಕೆ ತೆರೆ ಬಿದ್ದಿದೆ. धर्मेंद्र प्रधान ने रिजाइन कर दिया है। ಜೂನ್ 6ರಿಂದ ನಿರಂತರ ಹೋರಾಟ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಆಕ್ರೋಶ. ಪೊಲೀಸರ ಲಾಠಿ ಏಟು, ಜಲಫಿರಂಗಿ, ಅಶ್ರುವಾಯುಗೂ ಹೆದರದೆ ಹಗಲು ರಾತ್ರಿ ಹೋರಾಟ ನಡೆಸಿದ್ದ ಕಾಕ್ರೋಚ್ ಜನತಾ ಪಾರ್ಟಿಗೆ ಕೊನೆಗೂ ಜಯ ಸಿಕ್ಕಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕಡೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು 35 ದಿನಗಳ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಖಾತೆ ನುಂಗಿದ ಜಿರಳೆಗಳು. ಕಾಕ್ರೋಚ್ಗಳ ಮೊದಲ ಹೋರಾಟಕ್ಕೆ ಭಾರೀ ಜಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಹೀಗಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆ ತಾರಕಕ್ಕೇರಿತ್ತು. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಪಟ್ಟು ಹಿಡಿದಿತ್ತು. ಇದಕ್ಕೆ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಸಾಥ್ ನೀಡಿ 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕೂಡ ನಡೆಸಿದ್ರು. ಇದೆಲ್ಲದರ ಮಧ್ಯೆ ಸಂಸತ್ನಲ್ಲೂ ಸಿಜೆಪಿ ಪಕ್ಷದ ಹೋರಾಟ ಹಾಗೂ ಲಾಠಿ ಚಾರ್ಜ್ ಕೋಲಾಹಲವನ್ನೇ ಎಬ್ಬಿಸಿತ್ತು. ವಿದ್ಯಾರ್ಥಿಗಳಿಂದ ಹಿಡಿದು ವಿಪಕ್ಷ ನಾಯಕರವರೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಷಯವೇ ಅಜೆಂಡಾವಾಗಿತ್ತು. ಇಷ್ಟೆಲ್ಲ ಹೋರಾಟಕ್ಕೆ ಮಣಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ನೀಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿ ಯುವ ಜನತೆಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನನ್ನ ಯುವ ಸ್ನೇಹಿತರೆ, 2026 ಮೇ 3ರ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದವು. ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ತನಿಖೆಗೆ ಸಿಬಿಐಗೆ ನೀಡಿತು. ಪರೀಕ್ಷೆಯನ್ನ ರದ್ದುಪಡಿಸಿ ಮರುಪರೀಕ್ಷೆ ದಿನಾಂಕ ಘೋಷಿಸಿದ್ವಿ. ಮರುಪರೀಕ್ಷೆಯು ಜೂನ್ 21ರಂದು ಯಶಸ್ವಿಯಾಗಿ ನಡೆಯಿತು. ಮೊದಲ ದಿನದಿಂದ ಸಂಪೂರ್ಣ ಜವಾಬ್ದಾರಿ ನಾನು ಹೊತ್ತಿದ್ದೆ. ಯಾವುದೇ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಬಾರದು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ನಾನು ನಿಶ್ಚಯಿಸಿದ್ವಿ. ಜುಲೈ 16ರಂದು ಪ್ರಕಟವಾದ ನೀಟ್ ಯುಜಿ ಫಲಿತಾಂಶಗಳು ತೃಪ್ತಿಕರವಾಗಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಯಶಸ್ಸು ಸಾಧಿಸಿದ್ದಾರೆ. ಆದರೂ ಈ ಅವಧಿಯಲ್ಲಿ ಕೆಲವರು ದಾರಿ ತಪ್ಪಿಸಲು ಯತ್ನಿಸಿದ್ರು. ನಾನು ಪ್ರಜಾಪ್ರಭುತ್ವದ ಶಕ್ತಿಯ ಮೇಲೆ ಅಚಲ ವಿಶ್ವಾಸವಿಟ್ಟಿದ್ದೇನೆ. ಯುವಜನರ ಆಶಯಗಳು ನಿರೀಕ್ಷೆಗಳಿಗೆ ಸದಾ ಗೌರವ ನೀಡಿದ್ದೇನೆ. ಯುವಜನರು ಭಾರತದ ಭವಿಷ್ಯ ಮಾತ್ರವಲ್ಲ, ಭಾರತದ ನಿರ್ಮಾತೃಗಳು. ಕಳೆದ 10 ದಿನಗಳ ಬೆಳವಣಿಗೆ ನೋಡಿ ನನಗೆ ತುಂಬಾ ದುಃಖವಾಗಿದೆ. ಭಾರತದ ಯುವಶಕ್ತಿಯೇ ಈ ದೇಶದ ನಿಜವಾದ ಬಲ. ಯುವಕರನ್ನ ಸಂಚಿನ ಬಲೆಗೆ ಬೀಳಿಸಲು ಬಿಡಲ್ಲ. ಇದು ನನ್ನ ಸಂಕಲ್ಪ. ವಿದ್ಯಾರ್ಥಿಗಳ ಭವಿಷ್ಯವು ಕಾನೂನು ಪ್ರಕ್ರಿಯೆಗಳಲ್ಲಿ ಸಿಲುಕಬಾರದು. ದೇಶವನ್ನ ಒಗ್ಗೂಡಿಸಿ ಬಲಿಷ್ಠವಾಗಿಸಲು ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ವಿಚಾರವನ್ನು ನಮ್ಮ ಪ್ರಧಾನಮಂತ್ರಿ ತಿಳಿಸಿದ್ದಾರೆ. ಪ್ರಧಾನಿಗಳ ವಿಶ್ವಾಸ ಮತ್ತು ನಿರಂತರ ಸಹಕಾರಕ್ಕಾಗಿ ಕೃತಜ್ಞತೆ. ಸಂಪುಟ ಸಹೋದ್ಯೋಗಿಗಳು ಸೇರಿ ಎಲ್ಲರಿಗೂ ಧನ್ಯವಾದ. ಇಂತಿ ನಿಮ್ಮವ ಧರ್ಮೇಂದ್ರ ಪ್ರಧಾನ್. ಜಂತರ್ ಮಂತರ್ನಲ್ಲಿ ಸಿಜೆಪಿ ಸಂಭ್ರಮ. ಸಂವಿಧಾನಕ್ಕೆ ಜಯ ಎಂದ ಅಭಿಜಿತ್ ದೀಪ್ಗೆ.
ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಿದ್ದಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸೇರಿದಂತೆ ಹಲವು ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ರು. ಪ್ರತಿಭಟನಾಕಾರರು ಡ್ಯಾನ್ಸ್ ಮಾಡುತ್ತಾ ತ್ರಿವರ್ಣ ಧ್ವಜವನ್ನು ಬೀಸುತ್ತಾ ವಂದೇ ಮಾತರಂ ಘೋಷಣೆಗಳನ್ನ ಕೂಗಿ ಸಂಭ್ರಮಿಸಿದ್ದಾರೆ. धर्मेंद्र प्रधान ने रिजाइन कर दिया है। We have bloody done it। क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। धर्मेंद्र प्रधान का इस्तीफा तो हो गया है। और ये इस्तीफा गवाह इस बात का, अगर आप लोग डरेंगे नहीं, अगर आप लोग इस सरकार के सामने झुकेंगे नहीं, तो अच्छे के इस्तीफे ले सकते हैं हम। तो डरना नहीं है, डरना नहीं है। डेमोक्रेसी है। अगर डेमोक्रेसी में बोलने से डर लगने लगे तो कैसी डेमोक्रेसी है? डरना नहीं है। अगर अपनी आवाज उठाओगे तभी ये लोग लाइन में रहेंगे। ಕೇಂದ್ರ ಸರ್ಕಾರದ ಜೊತೆ ಸಿಜೆಪಿ ಸಂಧಾನ ಸಕ್ಸಸ್. ಕಡೆಗೂ 35 ದಿನಗಳ ಪ್ರತಿಭಟನೆ ಬಿಟ್ಟ ಸಿಜೆಪಿ. 35 ದಿನಗಳಿಂದ ಸಿಜೆಪಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸುತ್ತಿದ್ರು. ಕೇಂದ್ರ ಸರ್ಕಾರದ ಜೊತೆ 2 ಬಾರಿ ಸಂಧಾನ ಸಭೆ ನಡೆದರೂ ಸಹ ಅದು ಯಶಸ್ವಿಯಾಗಿರಲಿಲ್ಲ. ಆದರೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಹಾಗೂ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ಯಶಸ್ವಿಗೊಂಡಿದೆ. ಸಂಧಾನ ಸಭೆ ಬಳಿಕ ಮಾತನಾಡಿದ ಜೆಪಿ ನಡ್ಡಾ, ವಿದ್ಯಾರ್ಥಿಗಳ ಬೇಡಿಕೆಗೆ ಒಪ್ಪಿದ್ದೇವೆ, ಅವರ ಮೇಲೆ ಕೇಸ್ ಹಾಕಲ್ಲ ಎಂದು ಭರವಸೆ ನೀಡಿದ್ದಾರೆ. लंका जी के साथ तीसरी मुलाकात है और आज भी लंबी बातचीत हुई। ये आज एक रिटन मसौदा लेकर के आए थे जिसमें उन्होंने एजुकेशन में चल रहे केसेस के बारे में 4 पॉइंट्स दिए थे। एक्शन FIR न हो और अगर है तो वो विड्रॉ हो, वो चाहे दिल्ली पुलिस के द्वारा हुआ हो चाहे वो बीजेपी रूल स्टेट्स में कहीं हुआ हो, तो वो FIR की कॉपी भी इनको हम देंगे और उसको विड्रॉ करने की बात कोई भी एक्शन नहीं होगा। इस बात को सरकार ने स्वीकारा है जो प्रोटेस्टर्स के साथ प्रोटेस्ट के दौरान हुआ है। उसी तरीके से फ्यूचर में भी जो ऑर्गेनाइजर्स हैं प्रोटेस्टर्स हैं उनका इस एक्टिविटी के लिए कोई भी उन पर आगे केस नहीं होगा। इस बात को हम लोगों ने माना है। जो कही गई है वो ये है कि कंपनसेशन के बारे में, तो कंपनसेशन के बारे में सरकार ने बड़े स्पष्ट शब्दों में कहा है, हमारी भी सहानुभूति है, जान किसी बच्चे की जाए और उसके प्रति हम भी सहानुभूति रखते हैं और सरकार प्रधानमंत्री मोदी जी अत्यंत सहानुभूति के साथ हम सब लोगों ने कहा है कि ऑनरेबल कंपनसेशन अकॉर्डिंग टू द रूल्स एंड रेगुलेशंस व्हाटएवर मैक्सिमम विल बी पॉसिबल दैट विल बी गिवन टू देम। ಇನ್ನು ಸಿಜೆಪಿ ವಕ್ತಾರ ಆಶುತೋಷ್ ರಾಂಕಾ ಮಾತನಾಡಿ, ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಒಪ್ಪಿಕೊಂಡಿದೆ, ಹೀಗಾಗಿ ಪ್ರತಿಭಟನೆಯನ್ನ ಹಿಂಪಡೆದಿದ್ದೇವೆ, ಪ್ರತಿಭಟನಾಕಾರರು ಮನೆಗೆ ಹೋಗಬಹುದು ಎಂದಿದ್ದಾರೆ. हम तमाम मांगे जो हमारी थी वो मान ली गई है, तो हम इमीडिएट इफेक्ट से प्रोटेस्टर्स से रिक्वेस्ट करते हैं कि आप विड्रॉ करें, पीसफुली अपने घर वापस जाएं और आगे की जो भी हमारी रणनीति होगी या बातचीत होगी उससे हम आपको अवगत कराएंगे। लेकिन प्रोटेस्टर से हम रिक्वेस्ट करते हैं कि इमीडिएट इफेक्ट से आप विड्रॉ करें, हमारी मांगे जो है वो मान लीजिए। ಇತ್ತ ಸಿಜೆಪಿ ಪ್ರತಿಭಟನೆ ಸಕ್ಸಸ್ ಆಗಿ ಸಂಭ್ರಮಾಚರಣೆ ಮಾಡಿದ್ರೆ, ಅತ್ತ 26 ದಿನಗಳ ಕಾಲ ಉಪವಾಸ ಮಾಡಿ ಸೋನಂ ವಾಂಗ್ಚುಕ್ ಸಹ ವಿಕ್ಟರಿ ಸಿಂಬಲ್ ತೋರಿಸಿ ಎಕ್ಸ್ನಲ್ಲಿ ಫೋಟೋ ಹಾಕಿದ್ದಾರೆ. ಈ ವೇಳೆ ಇದು ಪ್ರಜಾಪ್ರಭುತ್ವದ ನೇರ ವಿಜಯ ಎಂದು ಬರೆದುಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕೇಂದ್ರದ ಕಠಿಣ ಕ್ರಮ. ಸೋಮವಾರವೇ ಅಧಿವೇಶನದಲ್ಲಿ ಮಂಡನೆಗೆ ಸಿದ್ಧತೆ.
ನೀಟ್ ಪೇಪರ್ ಲೀಕ್ ಸಂಬಂಧ ಕೇಂದ್ರದಿಂದ ಮಸೂದೆ ರೆಡಿಯಾಗಿದೆ. ನಾಳೆ ಅಧಿವೇಶನದಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಕೇಂದ್ರದ ಮಸೂದೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರೆ 5 ರಿಂದ 10 ವರ್ಷ ಜೈಲು ಖಾಯಂ ಆಗಿದೆ. ಜೊತೆಗೆ 50 ಲಕ್ಷದವರೆಗೆ ಆರೋಪಿಗಳಿಗೆ ದಂಡ ವಿಧಿಸಲಾಗುತ್ತೆ. ಇನ್ನು ಸಂಘಟಿತ ಅಪರಾಧಗಳಿಗೆ ಕನಿಷ್ಠ 7 ವರ್ಷ ಜೈಲು ಶಿಕ್ಷೆ ಇರದಿದ್ದು ಆರೋಪಿಗಳಿಗೆ 10 ಕೋಟಿವರೆಗೆ ದಂಡ ವಿಧಿಸಲಾಗುತ್ತೆ. ಇನ್ನು 2 ತಿಂಗಳೊಳಗೆ ತನಿಖೆ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದ್ದು, ಇದಕ್ಕಾಗಿ ಎಲ್ಲ ರಾಜ್ಯಗಳಲ್ಲೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯ 3 ತಿಂಗಳೊಳಗೆ ವಿಚಾರಣೆ ಪೂರ್ಣಗೊಳಿಸಿ ಆರೋಪಿಗಳಿಗೆ ಶಿಕ್ಷೆ ವಿಧಿಸಲಾಗುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಿದ್ದಂತೆ ವಿಪಕ್ಷ ನಾಯಕರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜೀನಾಮೆ ನೀಡಿದ್ರೆ ಸಾಲ್ದು, ವಿದ್ಯಾರ್ಥಿಗಳ ಬಳಿ ಕ್ಷಮೆ ಕೇಳಿ ಎಂದು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಪುಟದಿಂದಲೇ ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. Education Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step. And I want to congratulate every single student, every single youngster who came out on the streets and fought for democracy, fought for the future of this country, and defended the Constitution. I'm proud of you. Well done. Let me remind the government, there is still 2 demands outstanding. The first one, and most important one, anybody who has raised a finger on our students, beaten them, shot at them, has to be held accountable. Yes, so I'm very, very happy for many reasons. But the main reason is that I believe today, the 25th of July 2026, is the day that the people of our country have started claiming their country back from those who have tried to destroy the Constitution, from those who have tried everything to oppress and suppress the voice of our people. I believe that this is a victory for the youth of India. I am so proud of each one of them. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಿದ್ದಂತೆ ದೇಶದೆಲ್ಲೆಡೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ರು. ಚಂಡೀಗಢದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ರು. ಒಟ್ಟಿನಲ್ಲಿ 35 ದಿನಗಳಿಂದ ನಡೆಯುತ್ತಿದ್ದ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ಕೂಡ ತಮ್ಮ ಖಾತೆಗೆ ರಾಜೀನಾಮೆ ನೀಡಿದ್ದಾರೆ. ಈ ಮಧ್ಯೆ ದೇಶದ ಯುವ ಜನತೆಯ ಹೋರಾಟದ ಶಕ್ತಿ ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಉತ್ತರ ಭಾರತದಲ್ಲಿ ಮಳೆ ಆರ್ಭಟ, ಮುಳುಗಿದ ಮನೆಗಳು, ವಾಹನಗಳು. ಹೇಗಿದೆ ಗೊತ್ತಾ ಪ್ರವಾಹದ ದೃಶ್ಯಗಳು? ವರುಣಾರ್ಭಟದ ಸ್ಟೋರಿ ಇದು. ನಮ್ಮ ಕರ್ನಾಟಕದಲ್ಲಿ ಒಂದ್ ಕಡೆ ಭಾರಿ ಮಳೆ ಸುರಿತಾ ಇದ್ರೆ, ಇನ್ನೊಂದು ಕಡೆ ನೀರಿಲ್ಲದೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಬಾರಿ ಮಳೆಯ ಕತೆ ಏನು ಅಂತ ದಕ್ಷಿಣ ಭಾರತದ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ, ಉತ್ತರ ಭಾರತದ ಜನರ ಬದುಕು ನೀರು ಪಾಲಾಗ್ತಾ ಇದೆ. ತಮ್ಮ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ನಮ್ಮಲ್ಲಿ ಮಳೆಗೋಸ್ಕರ ಪೂಜೆ ಪುನಸ್ಕಾರಗಳಾಗ್ತಿದ್ರೆ, ಅಕ್ಷರಶಃ ಉತ್ತರದ ಜನರು ವರುಣ ದೇವನಿಗೆ ಶಾಪ ಹಾಕುವಂತಾಗಿದೆ. ಹಾಗಾದ್ರೆ ಉತ್ತರದ ರಾಜ್ಯಗಳಲ್ಲಿ ಮಳೆ ಅಬ್ಬರ ಯಾವ ರೀತಿ ಇದೆ ಅನ್ನೋದ್ರ ಒಂದು ವರದಿ ಇಲ್ಲಿದೆ ನೋಡಿ. ಗುಜರಾತ್ನಲ್ಲಿ ವರುಣನ ಆರ್ಭಟ, ರಸ್ತೆಯಲ್ಲಿ ಮುಳುಗಿದ ವಾಹನಗಳು. ಉತ್ತರ ಭಾರತದಲ್ಲಿ ಕಳೆದೊಂದು ವಾರದಿಂದ ಮಳೆ ಅಬ್ಬರಿಸುತ್ತಿದೆ. ಅದರಲ್ಲೂ ಗುಜರಾತ್ನಲ್ಲಿ ಸುರಿತಾ ಇರುವ ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನದಿಗಳು, ಹಳ್ಳಗಳು ಭೋರ್ಗರೆದು ಹರಿತಾ ಇದ್ದು, ಮನೆ, ಮಠ, ಊರು, ಕೇರಿ ಎನ್ನದೆ ಎಲ್ಲವೂ ಕೊಚ್ಚಿ ಹೋಗ್ತಿವೆ. ಅಹಮದಾಬಾದ್ನಲ್ಲಿ ಅಬ್ಬರಿಸಿದ ಮಳೆಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಅಹಮದಾಬಾದ್ನ ಸನಥಾಲ್ ಕ್ರಾಸ್ನಲ್ಲಿ ಮಳೆ ಆರ್ಭಟಕ್ಕೆ ರಸ್ತೆಯಲ್ಲಿದ್ದ ಕಾರುಗಳು ಮುಳುಗಡೆಯಾಗಿದೆ. ಮನೆಗಳು ಜಲಾವೃತವಾಗಿದ್ದು ಜನರು ಬೀದಿ ಪಾಲಾಗಿದ್ದಾರೆ. ಅಹಮದಾಬಾದ್ನಲ್ಲಿ ದಾಖಲೆ ಮಳೆಯಾಗಿದೆ. 100 ವರ್ಷಗಳಲ್ಲಿ 4ನೇ ಅತಿ ಹೆಚ್ಚು ಮಳೆಯಾಗಿದ್ದು, ಸುಮಾರು 294 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು,
ಹಲವು ಪ್ರದೇಶಗಳು ಮುಳುಗಡೆಯಾಗಿದೆ. ಇಲ್ಲಿ ನೋಡಿ, ಸನಥಾಲ್ ಕ್ರಾಸ್ನಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳೇ ಮುಳುಗಡೆಯಾಗಿದೆ. ಎದೆ ಮಟ್ಟದ ನೀರಿನಲ್ಲೇ ಜನರು ಸಂಚಾರ ಮಾಡ್ತಿದ್ದಾರೆ. ಗುಜರಾತ್ನಲ್ಲಿ ಸುರಿದ ಮಳೆ ಜನರ ಬದುಕನ್ನೇ ಕಸಿದುಕೊಂಡಿದೆ. ದೊಡ್ಡ ದೊಡ್ಡ ಬಸ್ಗಳೇ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ಬಸ್ ಪ್ರಯಾಣಿಕರು ನೀರಿನಲ್ಲೇ ನಡ್ಕೊಂಡು ಹೋಗ್ತಿದ್ದಾರೆ. ರಸ್ತೆಯಲ್ಲಿ ನಿಂತ ಎದೆ ಮಟ್ಟದ ನೀರಿನಲ್ಲಿ ಜನರು ಸಂಚಾರ ಮಾಡ್ತಿದ್ದಾರೆ. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ಹಲವು ವಾಹನಗಳು ಕೆಟ್ಟು ಹೋಗಿದೆ. ಕೆಟ್ಟು ನಿಂತ ವಾಹನಗಳನ್ನ ನೀರಿನಲ್ಲೇ ವಾಹನದ ಮಾಲೀಕರು ತೊಳ್ಕೊಂಡು ಹೋಗ್ತಿದ್ದಾರೆ. ಗುಜರಾತ್ನ ಸುರೇಂದ್ರನಗರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಚೋಟಿಲಾದಲ್ಲಿ ಸೇತುವೆಗಳು ಮುಳುಗಡೆ ಆಗಿ ಸಂಚಾರ ಬಂದಾಗಿದೆ. ಈ ಮಧ್ಯೆ ಚೋಟಿಲಾ ಗ್ರಾಮಕ್ಕೆ ಉಪಜಿಲ್ಲಾಧಿಕಾರಿ ಭೇಟಿ ನೀಡಿದ್ದು ಡ್ಯಾಂ ಪರಿಶೀಲಿಸಿದ್ರು. ಜೊತೆಗೆ ಸೋಮ್ಸಾರ್ ಮತ್ತು ಪಲಾಸ ಗ್ರಾಮಗಳಿಗೂ ಭೇಟಿ ನೀಡಿ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಯಿತು. ಭಾರೀ ಮಳೆಗೆ ಅರ್ಧಕ್ಕರ್ಧ ಗುಜರಾತ್ ಮುಳುಗಿ ಹೋಗಿದೆ. ಪ್ರವಾಹದಲ್ಲಿ ಸಾವಿರಾರು ಜನರು ಮನೆಗಳನ್ನ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ರಾಜೋಡಾ ಗ್ರಾಮದಲ್ಲಿ ಮಳೆ ಅಬ್ಬರಿಸಿದ್ದು ಜನ ಅತಂತ್ರರಾಗಿದ್ದಾರೆ. ಈ ಮಧ್ಯೆ ಮಳೆಯಲ್ಲಿ ಸಿಲುಕಿಕೊಂಡಿದ್ದ 82 ನಾಗರಿಕರನ್ನ ಸತತ ಕಾರ್ಯಾಚರಣೆ ಮೂಲಕ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಎಲ್ಲ ಸಂತ್ರಸ್ತರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲು ಸೇನಾ ತಂಡ ನಿರಂತರವಾಗಿ ಶ್ರಮಿಸುತ್ತಿದೆ. ಗುಜರಾತ್ನ ಮೋರ್ಬಿಯಲ್ಲೂ ಮಳೆ ಅಬ್ಬರಿಸಿದೆ. ಮೋರ್ಬಿಯಲ್ಲಿರುವ ಬಚ್ಚು ಅಣೆಕಟ್ಟಿಗೆ ಭಾರೀ ನೀರು ಹರಿದು ಬಂದಿದೆ. ಈ ಹಿನ್ನೆಲೆ ಡ್ಯಾಂನ 4 ಗೇಟ್ಗಳಿಂದ ನದಿಗೆ ನೀರು ಬಿಡಲಾಗಿದೆ. ಇದರಿಂದಾಗಿ ಮೋರ್ಬಿ, ಮಾಲಿಯಾ ಗ್ರಾಮ ಸೇರಿದಂತೆ 29 ಹಳ್ಳಿಗಳ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ವರುಣನ ಅಬ್ಬರಕ್ಕೆ ಗುಜರಾತ್ ಅಕ್ಷರಶಃ ಮುಳುಗಿ ಹೋಗಿದೆ. ಸೂರತ್ ನಗರದ ಲಿಂಬಾಯತ್ನಲ್ಲಿ ವಾಹನಗಳ ಪಾರ್ಕಿಂಗ್ ಜಾಗಕ್ಕೆ ನೀರು ನುಗ್ಗಿದೆ. ಪರಿಣಾಮ ಪಾರ್ಕ್ ಮಾಡಿದ್ದ 100 ಬೈಕ್ಗಳು ಸಂಪೂರ್ಣ ಜಲಮಯವಾಗಿವೆ. ಬೈಕ್ ಅಷ್ಟೇ ಅಲ್ಲದೆ ಕಾರುಗಳು, ದೊಡ್ಡ ದೊಡ್ಡ ವಾಹನಗಳು ನೀರಲ್ಲಿ ಮುಳುಗಿ ಹೋಗಿವೆ. ಕಟ್ಟಡಗಳು ಅರ್ಧಕ್ಕರ್ಧ ಮುಳುಗಿದ್ದು ರಸ್ತೆಗಳು ಕೆರೆಯಂತಾಗಿವೆ. ಆರ್ಭಟಕ್ಕೆ ಮುಳುಗಿದ ಅಸ್ಸಾಂ. ಮನೆಗಳು ಜಲಾವೃತ, ಬೋಟ್ನಲ್ಲಿ ಸಂಚಾರ. ಅಸ್ಸಾಂನಲ್ಲೂ ಭೀಕರ ಮಳೆಯಾಗಿದೆ. ಗುವಾಹಟಿಯ ರುಕ್ಮಿಣಿಗಾಂವ್ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 100 ಮನೆಗಳಿಗೆ ವರುಣದೇವ ದಿಗ್ಬಂಧನ ಹಾಕಿದ್ದಾನೆ. ಮನೆ ಮುಂದೆ ನೀರು ನಿಂತ ಹಿನ್ನೆಲೆ ಜನರು ಬೋಟ್ನಲ್ಲಿ ಸಂಚಾರ ಮಾಡುವಂತಾಗಿದೆ. ಸದ್ಯ ರಸ್ತೆಯಲ್ಲಿ ನಿಂತ ನೀರನ್ನ ಹೊರಹಾಕಲು ಪಂಪ್ಸೆಟ್ ಬಳಕೆ ಮಾಡಲಾಗ್ತಿದೆ. ಜಮ್ಮು ಕಾಶ್ಮೀರದಲ್ಲೂ ಮಳೆ ಅಬ್ಬರ. ಗುಡ್ಡ ಕುಸಿತ, ರಸ್ತೆ ಸಂಚಾರ ಅಸ್ತವ್ಯಸ್ತ. ಜಮ್ಮು ಕಾಶ್ಮೀರದಲ್ಲೂ ನಿರಂತರವಾಗಿ ಮಳೆ ಅಬ್ಬರಿಸಿದೆ. ದೋಡಾ ಜಿಲ್ಲೆಯಲ್ಲಿ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ ಹಲವೆಡೆ ಗುಡ್ಡ ಕುಸಿತವಾಗಿದೆ. ಇದರಿಂದ ದೋಡಾ ರಸ್ತೆ ಬಂದ್ ಆಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಮತ್ತು ರಾಂಬನ್ನಲ್ಲಿ ಮಳೆ ಹಿನ್ನೆಲೆ ಚೆನಾಬ್ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಬಾಂಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಡ್ಯಾಂ ಗೇಟ್ಗಳನ್ನು ತೆರೆದು ನೀರು ಬಿಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ಅಂತ್ಯ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಜಾಗದಿಂದ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಸಾವಿರಗಟ್ಟಲೆ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಜಮಾಯಿಸಿದ್ರು. ಸಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯ ಆಗಿದೆಯಲ್ಲ, ಪ್ರತಿಭಟನಾ ಸ್ಥಳದಿಂದ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಇಂಟರ್ನೆಟ್ ಸೇವೆ ಎಂದಿನಂತೆ ಯಥಾಸ್ಥಿತಿಗೆ ಬಂದಿದೆ. ಅದರ ಜೊತೆಗೆ ದೆಹಲಿಯಲ್ಲಿರುವಂತಹ ಎಲ್ಲಾ ಮೆಟ್ರೋ ನಿಲ್ದಾಣಗಳು ಕೂಡ ಪುನರ್ ಆರಂಭ ಆಗಿದೆ. 3 ದಿನಗಳಿಂದಲೂ ಕೂಡ 18 ಮೆಟ್ರೋ ನಿಲ್ದಾಣ ಬಂದ್ ಆಗಿತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತ ಹೇಳಿಕೊಂಡು. ಈಗ ಎಲ್ಲ ಮೆಟ್ರೋ ನಿಲ್ದಾಣಗಳು ಓಪನ್ ಇರುತ್ತೆ, ಸೇವೆ ಆರಂಭ ಆಗಿದೆ. ಈಗ ಪ್ರತಿಭಟನೆ ಅಂತ್ಯ ಹಿನ್ನೆಲೆ ಮೆಟ್ರೋ ಸೇವೆಯನ್ನ ಆರಂಭಗೊಳಿಸಲಾಗಿದೆ. ಅಂದ್ರೆ ಒಂದು ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಲಾಗಿತ್ತು. ಯಾಕಂದ್ರೆ ಕೆಲವೊಂದು ಫೇಕ್ ವಿಡಿಯೋಗಳನ್ನು ಮಾಡಿ ಹಲ್ಚಲ್ ಎಬ್ಬಿಸಲಾಗ್ತಾ ಇದೆ. ಪ್ರತಿಭಟನೆಗೆ ಮತ್ತಷ್ಟು ಪ್ರೇರೇಪಿಸುವ ರೀತಿ ವಿದ್ಯಾರ್ಥಿಗಳನ್ನ ಕರೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರೇರೇಪಣೆಗಳನ್ನ ಕೊಡುವಂತಹ ವಿಡಿಯೋಗಳು ಕೂಡ ಬಾರಿ ಹಲ್ಚಲ್ ಎಬ್ಬಿಸ್ತಾ ಇದೆ ಅಂತ ಹೇಳಿಕೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತ ಹೇಳಿಕೊಂಡು ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಅದರ ಜೊತೆಗೆ ಆ ಭಾಗದಲ್ಲಿ ಬರುವಂತಹ ಪ್ರಮುಖ 18 ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿತ್ತು. ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಅದರ ಜೊತೆಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಟ್ರೋ ಸೇವೆಯನ್ನು ಕೂಡ ಬಂದ್ ಮಾಡಲಾಗಿತ್ತು. ಈಗ ಸಿಜೆಪಿ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದೆ. ತಾವು ನೀಡಿದಂತಹ 3 ಬೇಡಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳಿದೆ, ಒಪ್ಪಿಗೆಯನ್ನು ಸೂಚಿಸಿದೆ, ಭರವಸೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಸಿಜೆಪಿ ಪ್ರತಿಭಟನೆ ಅಂತ್ಯ ಆಗಿರುವಂತಹ ಬೆನ್ನಲ್ಲೇ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಊರಿನತ್ತ ಹೊರಡ್ತಾ ಇದ್ದಾರೆ. ಅದೇ ರೀತಿ ದೆಹಲಿಯಲ್ಲಿ ಮೆಟ್ರೋ ಸೇವೆ ಪುನರ್ ಆರಂಭ ಆಗಿದೆ. ಮೆಟ್ರೋ ಮೂಲಕ ಕೂಡ ಹೋಗಬಹುದು, ಟ್ರೈನ್ ಮೂಲಕ ಹೋಗಬಹುದು, ಬಸ್ ಮೂಲಕ ಕೂಡ ಹೋಗಬಹುದು. ಎಲ್ಲರೂ ಕೂಡ ತಮ್ಮ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು, ಯುವ ಜನತೆ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ರು. ಕಾಕ್ರೋಚ್ ಜನತಾ ಪಾರ್ಟಿಯವರ ಒಂದು ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನೆ ಬಹಳ ದೊಡ್ಡ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಂತೆ ಲಾಠಿ ಚಾರ್ಜ್ ಕೂಡ ಆಗುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೂಡ ಮುಗಿ ಬೀಳತ್ತೆ. ಸೊ ಫೈನಲಿ 2 ಸುತ್ತಿನ ಮಾತುಕತೆ ಆಗುತ್ತೆ. ಆದರೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು, ಯುವ ಜನತೆ ಒಪ್ಪೋದಿಲ್ಲ. ನಮಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕೇ ಬೇಕು ಅಂತ ಪಟ್ಟು ಹಿಡಿತಾರೆ. ಫೈನಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರವನ್ನ ಪ್ರಧಾನಿಯವರಿಗೆ ಸಲ್ಲಿಕೆ ಮಾಡಿದ್ರು. ಅದಾದ ಮೇಲೆ ಅವರ ಒಂದು ಹೋರಾಟಕ್ಕೆ, ಸಿಜೆಪಿಯವರ ಹೋರಾಟಕ್ಕೆ ಸಿಕ್ಕಂತಹ ಮೊದಲ ಜಯ ಅಂತ ಹೇಳಿಕೊಂಡು ದೀಪ್ಗೆ ಅನೌನ್ಸ್ ಮಾಡ್ತಾರೆ. ಅದಾದ ಮೇಲೆ 3ನೇ ಸುತ್ತಿನ ಸಭೆ ಏನಿದೆ ಅಂದ್ರೆ, ನಾವು ರಾಜೀನಾಮೆ ಕೊಟ್ಟರು ಅಂತ ಹೇಳ್ಕೊಂಡು ಪ್ರತಿಭಟನೆ ನಿಲ್ಲಿಸೋದಿಲ್ಲ, 2 ಡಿಮ್ಯಾಂಡ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿರ್ತಾರೆ. 3 ಡಿಮ್ಯಾಂಡ್ಗೂ ಕೂಡ ಈಗ ಸರ್ಕಾರ ಒಪ್ಪಿಗೆ ಸೂಚಿಸಿ ಎಲ್ಲರೂ ಕೂಡ ತಮ್ಮ ಮನೆಯತ್ತ ಹೊರಟಿದ್ದಾರೆ.